ಮನುಷ್ಯನಿಗೆ ಒಂದಲ್ಲ ಒಂದು ಅಭ್ಯಾಸಗಳಂತೂ ಇದ್ದೇ ಇರ್ತವೆ. ಒಳ್ಳೆಯ ಅಭ್ಯಾಸಗಳು ನಮ್ಮನ್ನು ರೂಪಿಸ್ತವೆ, ಕೆಟ್ಟ ಅಭ್ಯಾಸಗಳು ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡ್ತವೆ. ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ತಮ್ಮೆಲ್ಲರಿಗೂ ಇವತ್ತಿನ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಸಾಲೋಮನ್ ಯಹೂದ್ಯರ ರಾಜನಾಗಿದ್ದ. ಅವನು ಬಹಳ ಬುದ್ಧಿವಂತ, ನ್ಯಾಯಪ್ರಿಯನಂತಲೇ ಹೆಸರುವಾಸಿಯಾಗಿದ್ದ. ಸತ್ಯವನ್ನು ಕಂಡುಹಿಡಿಯುವುದರಲ್ಲಿ ಅವನು ಸಿದ್ಧಹಸ್ತನಾಗಿದ್ದ. ತಡವಾದರೂ ಪರವಾಗಿಲ್ಲ, ಆದರೆ ಸತ್ಯಕ್ಕೆ ಅಪಚಾರವಾಗಬಾರ್ದು ಅಂತ ಸತತವಾಗಿ ಪ್ರಯತ್ನಿಸ್ತಾ ಇದ್ದ. ಒಂದಿನ ಆತ ತನ್ನ ದರ್ಬಾರಿನಲ್ಲಿ ಕುಳಿತಾಗ ಮಹಿಳೆಯೊಬ್ಬಳು ಬಂದು ದೂರು ಹೇಳಿಕೊಂಡು ಅಳತೊಡಗಲು. ಏನು ತೊಂದರೆ ಅಂತ ಕೇಳಿದ್ರೆ, ತನ್ನ ಪಕ್ಕದ ಮನೆ ಹೆಂಗಸೊಬ್ಬಳು ತನ್ನಿಂದ 100 ಬಂಗಾರದ ನಾಣ್ಯಗಳನ್ನು ಸಾಲವಾಗಿ ಪಡೆದಿರುವುದಾಗಿ, ಈಗ ಅದನ್ನು ಕೇಳಿದ್ರೆ ಹಿಂದಿರುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಾಗಿ ಹೇಳ್ತಿದ್ದಾಳೆ ಅಂತ ಕೇಳಿಕೊಂಡ್ಳು. ಸಾಲೋಮನ್ ಆ ಪಕ್ಕದ ಮನೆಯ ಮಹಿಳೆಯನ್ನು ಕರೆಸಿ ಕೇಳಿದ. ಈ ವಿಷಯ ಕೇಳಿದ ಆಕೆ ಕಂಗಾಲಾಗಿ ಹೋದ್ಲು. ಸ್ವಾಮಿ, 100 ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ನಾನೇನು ಮಾಡಲಿ? ನಾನು ಇವಳಿಂದ ಯಾವ ಹಣವನ್ನು ಪಡೆದಿಲ್ಲ ಅಂತ ಪ್ರಮಾಣ ಮಾಡಿದ್ಲು. ಸಾಲೋಮನ್ ಸಾಲ ಕೊಟ್ಟವಳಿಗೆ ಹಣ ಕೊಟ್ಟಿದ್ದಕ್ಕೆ ಯಾವುದಾದರೂ ದಾಖಲೆಯಾಗಲಿ ಸಾಕ್ಷಿಯಾಗಲಿ ಇದೆಯಾ ಅಂತ ಕೇಳಿದ. ಆಗ ಫಿರ್ಯಾದು ನೀಡಿದವಳು ಬಿಕ್ಕಿ ಬಿಕ್ಕಿ ಅಳ್ತಾ, ಸ್ವಾಮಿ, ದೊರೆಗಳೇ, ಇದೇ ನೋಡಿ, ಕರುಣೆ ತೋರಿದ್ದಕ್ಕೆ ದೊರೆಯುವ ಪ್ರತಿಫಲ. ಪಾಪ ಅಂತ ಆಕೆ ತೊಂದರೆಯಲ್ಲಿ ಬೇಯುತ್ತಿರೋದನ್ನು ಕಂಡು ತಕ್ಷಣ ನಾಣ್ಯಗಳನ್ನು ನೀಡಿಬಿಟ್ಟೆ. ಆಕೆ ಹೀಗೆ ಮೋಸ ಮಾಡ್ಬೋದು ಅನಿಸಿದ್ರೆ ನಾನು ಸಾಕ್ಷಿಗಳನ್ನು ಇಟ್ಕೊಳ್ತಾ ಇದ್ದೆ ಅಂದ್ಲು. ಇನ್ನೊಬ್ಬಳು, ನಾವು ಬಡವರು ಸ್ವಾಮಿ, ಆದರೆ ಮೋಸಗಾರರಲ್ಲ ಅಂತ ರೋಧಿಸಿದ್ಲು. ಮೇಲ್ನೋಟಕ್ಕೆ ಇಬ್ಬರು ಸತ್ಯವನ್ನೇ ಹೇಳ್ತಾ ಇದ್ರು ಅಂತ ಅನ್ನಿಸ್ತಾ ಇತ್ತು. ಸಾಲೋಮನ್ ಒಂದು ಕ್ಷಣ ಯೋಚಿಸಿ, ಸರಿ, ನೀವಿಬ್ಬರು ನಾಳೆ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿಗೆ ಬನ್ನಿ, ನಿಮಗೆ ನ್ಯಾಯ ದೊರಕಿಸಿಕೊಡ್ತೇನೆ ಅಂದ. ಇಬ್ಬರು ಇಲ್ಲಿಂದ ಹೊರಟರು. ರಾಜ ತನ್ನ ದೂತರಿಗೆ ಹೇಳಿ ಅವರನ್ನು ಹಿಂಬಾಲಿಸಲಿಕ್ಕೆ ಹೇಳ್ದ. ಮಾರನೇ ದಿನ ಮಧ್ಯಾಹ್ನ ಅವರು ಬರುವ ಹೊತ್ತಿಗೆ ಆಳುಗಳಿಗೆ ಹೇಳಿ ಬರುವ ದಾರಿಯಲ್ಲಿ ತುಂಬ ನೀರು ಹಾಕಿಸಿ ಅದು ಕೆಸರಾಗುವಂತೆ ಮಾಡ್ದ. ನಂತರ ಅವರು ಅರಮನೆಯ ಕಟ್ಟೆಯನ್ನು ಹತ್ತುವ ಮೊದಲು 2 ಭಾಗದಲ್ಲಿ ಒಂದೊಂದು ದೊಡ್ಡ ಪಾತ್ರೆಯಿಂದ ನೀರನ್ನು ತುಂಬಿಸಿ ಅದರಲ್ಲಿ ಚಂಬುಗಳನ್ನು ಇಡಿಸಿದ. ಮಹಿಳೆಯರು ಕೆಸರಿನಲ್ಲಿ ಬರಬೇಕಾಗಿದ್ದರಿಂದ ಅವರು ಅರಮನೆ ಪ್ರವೇಶ ಮಾಡುವ ಮೊದಲು ತಮ್ಮ ಕಾಲುಗಳನ್ನು ತೊಳೆದುಕೊಂಡು ಬರಬೇಕಂತ ತಿಳಿಸ್ಲಿಕ್ಕೆ ತಾಕೀತು ಮಾಡಿದ. ಮಹಿಳೆಯರಿಬ್ಬರು ನಡೆದು ಬಂದು ಕಾಲು ತೊಳೆದು ರಾಜನೆದುರಿಗೆ ಬಂದು ನಿಂತು ಅವರನ್ನು ಕ್ಷಣಕಾಲ ಗಮನಿಸಿದ ಸಾಲೋಮನ್ ಗಟ್ಟಿ ಧ್ವನಿಯಲ್ಲಿ ಮೊದಲನೆಯ ಮಹಿಳೆಯನ್ನು ಗದರಿದ. ಸುಳ್ಳು ಫಿರ್ಯಾದಿ ನೀಡ್ತೀಯಾ? ನಿನ್ನನ್ನು ಗಲ್ಲಿಗೆ ಎಸಿಬಿಡ್ತೀನಿ. ಯಾವ ಹಣವನ್ನು ಕೊಡದೆ ಸುಮ್ಮನೆ ಅಪವಾದ ಮಾಡ್ತಿದ್ದೀಯ? ಸತ್ಯ ಹೇಳಿದ್ರೆ ಸರಿ, ಇಲ್ಲವಾದರೆ ಶಿಕ್ಷೆಯನ್ನು ತಕ್ಷಣವೇ ಜಾರಿ ಮಾಡಿಬಿಡ್ತೀನಿ. ಆಕೆ ತಟಕ್ಕನೆ ಅವನ ಕಾಲಿನ ಮೇಲೆ ಬಿದ್ದು ಕ್ಷಮೆ ಕೇಳಿ ತನ್ನಿಂದ ತಪ್ಪಾಯಿತು ಅಂತ, ಹಣದಾಸೆಗಾಗಿ ಹಾಗೆ ಮಾಡ್ತೇನೆಂತ ಒಪ್ಕೊಂಡ್ರು. ಅಷ್ಟು ಸುಲಭವಾಗಿ ಈ ಸಮಸ್ಯೆ ಪರಿಹಾರವಾದದ್ದನ್ನು ಕಂಡು ಮಂತ್ರಿ ಕೇಳಿದ. ಅದು ಹೇಗೆ ಸ್ವಾಮಿ, ನಿಮಗೆ ಸತ್ಯ ತಿಳಿತು? ಆಗ ರಾಜ ಹೇಳ್ದ, ನಿನ್ನೆ ಹೋಗುವಾಗ ಫಿರ್ಯಾದು ಕೊಟ್ಟವಳು ಸಂತೋಷವಾಗಿದ್ಲು, ಆದರೆ ಆಪಾದಿತಳು ಚಿಂತೆಯಿಂದ ಇದ್ಲು. ಅನಾಯಾಸವಾಗಿ 100 ಬಂಗಾರದ ನಾಣ್ಯಗಳು ದೊರೆತವೆ ಅಂತ ದೂರು ನೀಡಿದವಳು ಯೋಚಿಸಿದ್ಲು. ಇಬ್ಬರು ಮಹಿಳೆಯರು ಕಾಲು ತೊಳೆದು ಬಂದರು. ದೂರು ನೀಡಿದವಳು ಪೂರ್ತಿ ನೀರಿನ ಪಾತ್ರೆಯನ್ನು ಖಾಲಿ ಮಾಡಿದ್ದರೂ ಕಾಲು ಪೂರ್ಣ ಶುಚಿಯಾಗಿರಲಿಲ್ಲ. ಆದರೆ ಎರಡನೆಯವಳು 2 ಚೆಂಬು ನೀರಲ್ಲೇ ಕಾಲನ್ನು ಚೆನ್ನಾಗಿ ತೊಳೆದಿದ್ಲು. ನೀರು ಹೆಚ್ಚು ಖರ್ಚು ಮಾಡಲಿಲ್ಲ. ಅವಳು ದುಂದುಗಾರ್ತಿಯಲ್ಲ, ತನ್ನ ಮಿತಿಯಲ್ಲೇ ಬದುಕುವವಳು, ಸಾಲ ಮಾಡುವವಳಲ್ಲ. ಮೊದಲನೆಯವಳು ದುಂದುಗಾರ್ತಿ. ಅವರ ಸ್ವಭಾವಗಳು ಅವರನ್ನು ಎಂದಿಗೂ ಬಿಡೋದಿಲ್ಲ. ಸಾಲೋಮನ್ನ ಬುದ್ಧಿವಂತಿಕೆಗೆ
ಎಲ್ಲರೂ ಮೆಚ್ಚುಗೆಯನ್ನು ತೋರಿದ್ರು. ಆತ್ಮೀಯರೇ, ಈ ಕಥೆಯನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ನಮ್ಮ ಅಭ್ಯಾಸಗಳು, ದುರಾಭ್ಯಾಸಗಳು ಸದಾ ನಮ್ಮೊಂದಿಗೆ ಇರ್ತವೆ. ಅದಕ್ಕೆ ನಾವು ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ಅದು ಸದಾ ನಮ್ಮನ್ನು ಕಾಪಾಡ್ತವೆ, ಜೊತೆಗಿರ್ತವೆ, ನಮಗೆ ಮಾರ್ಗದರ್ಶಿ ಆಗ್ತವೆ. ಅದೇ ದುರಾಭ್ಯಾಸಗಳು ಎಂದೆಂದಿಗೂ ನಮ್ಮ ಬೆಂಬಿಡದೆ ನಮ್ಮನ್ನು ಸದಾ ಅಧಪತನದ ಕಡೆಗೆ ಸಾಗಲಿಕ್ಕೆ ಕಾರಣವಾಗ್ತವೆ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.